ಬನ್ನಿ ದೊಡ್ಡಮ್ಮವ್ರೆ. ವೈದೇಹಿ, ಇದನ್ನೆಲ್ಲ ಒಳಗಿಟ್ಟು ಕುಡಿಯಕ್ಕೆ ಏನಾದ್ರೂ ತಗೊಂಬಾ. ನಾನು ಹೆಲ್ಪ್ ಮಾಡ್ತೀನಿ, ಬಾ ಅಕ್ಕ. ಬಾ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ ಧ್ವನಿ ಸ್ವಲ್ಪ ಜಾಸ್ತಿ, ಹಾಗಂತ ಬೈತೀನಿ ಅನ್ಕೋಬೇಡಿ. ನಾನ್ ಕೇಳಿಸ್ಕೊಳ್ಳಿಲ್ಲ. ಒಳ್ಳೇದೇ ಆಯ್ತು. ತಗೊಳ್ಳಿ. ಸಂಜೆ ಬರ್ತೀನಿ ಅಂದಿದ್ರೆ ಇಷ್ಟ ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಅಜ್ಜಿ ಬೇಗ ಬಂದಿರೋದು ಶ್ರೇಯಾಕನ್ ಜೊತೆ ಮಾತಾಡೋಣ ಅಂತ ಇರ್ಬೇಕೇನೋ. ಬಾಯಿ ಮುಚ್ಚೋ ತಲೆ ಹರಟೆ. ಎಳೆ ಬದ್ನೆಕಾಯಿ. ನಿಮ್ಮೊಮ್ಮಗ ಸರಿಯಾಗಿ ಹೇಳ್ದ. ಈ ಬಂಗಾರ ಬಳೆನ ಶ್ರೇಯಾನ್ ಕೈಗೆ ತೊಡಿಸಿ ಅವಳ ಜೊತೆ ಮಾತಾಡ್ಬೇಕು ಅಂತ ಬಂದೆ. ಅವಳಿನ್ನೂ ಮನೆಗ್ ಬಂದಿಲ್ಲ. ಅಂದ್ರೆ ಓದಿನ ಮೇಲೆ ಅಷ್ಟು ಭಕ್ತಿ ಅವಳಿಗೆ. ಮದುವೆ ಆಗ್ತಾಳೆ ಅಂತ ಗೊತ್ತಿದ್ರು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತಂದ್ರೆ ಸರಸ್ವತಿ ಅನುಗ್ರಹ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಶ್ರೇಯಾ ಮನೇಲಿರ್ತಾಳೆ. ಈ ಬಳೆ ಅವಳು ಸರಿ ಹೋದ್ರೆ ಇನ್ನೂ ಬೇರೆ ತರ ಡಿಸೈನ್ ಮಾಡಿಸಿ ಆರ್ಡರ್ ಕೊಟ್ಟು ಮನೆಗೆ ಹೋಗೋಣ ಅನ್ಕೊಂಡಿದ್ದೆ. ಹೆಚ್ಚು ಕಮ್ಮಿ 6 ಲಕ್ಷ ಆಗತ್ತೆ ಅನ್ಕೋತೀನಿ. ದುಡ್ಡಲ್ಲೇನಿದೆ, ಸೊಸೆ ಮನೆ ಲಕ್ಷ್ಮಿ ತರ ಇರ್ಬೇಕು. ನಿಮಗ್ ಕೈಯಳ್ತೆ ಬೇಕು ಅಂದ್ರೆ ಆ ಬಳೆನ ವೈದೇಹಿ ಕೈಗ್ ತೋಡಿಸ್ ನೋಡಿ. ಕರೆಕ್ಟೇ ಅಲ್ವಾ ಅಜ್ಜಿ? ನಿಮ್ಗೆ ಗೊತ್ತಿದ್ಯಲ್ಲ, ಇವರಿಬ್ರು ಬಳೆ ಸೈಜು ಒಂದೇ ಅಂತ ಹೇಳ್ಬೋದಿತ್ತಲ್ವಾ? ಅಕ್ಕ, ನೀನಲ್ಲಿ ಹೋಗು, ಇಂದು ಅಜ್ಜಿ ನಿಂಗೆ ಬಳೆ ಹಾಕ್ತಾರೆ. ಬೇಡ ಮಾರುತಿ. ಯಾಕೆ ಬೇಡ ಅಂತೀ ಅಕ್ಕ? ಅವ್ರು ಕೊಡೋದು ಇಲ್ಲ, ನಾವು ಇಸ್ಕೊಳ್ಳೋದು ಇಲ್ಲ. ಸೈಜ್ ಚೆಕ್ ಮಾಡಿ ವಾಪಸ್ ಕೊಟ್ಬಿಡೋದು. ಏಯ್, ನೀನ್ ಹೋಗ ಆಚೆ. ಇರ್ಲಿ ಬಿಡಿ, ಅಕ್ಕಂಗ್ ಸಪೋರ್ಟ್ ಮಾಡೋ ತಮ್ಮ. ಸ್ಟೇಟಸ್ ಇಲ್ದಿರೋಳ್ನ ಸೊಸೆ ಮಾಡ್ಕೋತಿರೋವಾಗ ಬಳೆ ಸೈಜನ್ನು ಕೂಡ ಕಡಿಮೆ ಆಗ್ಬೇಕು. ಸರಿಯಾಗಿದೆ. ನೀನ್ ಹೇಳ್ದ ಹಾಗೆ ಅಳತೆ ಸರಿ ಹೋಯ್ತು ಸುನಂದ. ಸಾಕ್ ತೆಗಿ. ಒಂದೇ ಕೈಗೆ ತೊಡಸ್ದಾಗತ್ತೆ, ಹಾಗೆ ಮಾಡಬಾರ್ದು. ಇನ್ನೊಂದು ಕೈಗೂ ತೊಡಸ್ತೀನಿ, ಆಮೇಲೆ ತೆಗಿಲಿ. ನೋಡಿದ್ ಸಾಕು ಬಿಡೆ. ಅದು ಅವ್ರ ಮನೆ ಚಿಕ್ಕ ಸೊಸೆಗೆ ತೊಡಸ್ಬೇಕಾಗಿರೋ ಬಂಗಾರದ ಬಳೆ. ತೆಗೆದ್ಕೊಡೆ, ಶ್ರೇಯ ಬಂದ್ರೆ ಬೇಜಾರ್ ಮಾಡ್ಕೋತಾಳೆ. ಮಕ್ಕಳಲ್ವಾ, ಇದೆಲ್ಲ ಇದ್ದಿದ್ದೆ. ಕೊಟ್ಬಿಡಮ್ಮ.
ಏನಾಯ್ತು? ಬರ್ತಾ ಇಲ್ಲ. ಸ್ವಲ್ಪ ಬಿಗಿ ಆಗಿರ್ಬೇಕೇನೋ. ನೀನಷ್ಟು ಮೆತ್ತಿಗೆ ತೆಗೆದ್ರೆ ಅದು ಹೇಗೆ ಬರತ್ತೆ? ಕೈ ಕೊಡು. ಇವಳನ್ನ ಮುಟ್ಟಕ್ಕೂ ನಂಗೆ ಇಷ್ಟ ಇಲ್ಲ. ಏನ್ ಮಾಡೋದು? ಸುಮ್ಮನೆ ಬಿಟ್ರೆ ಬರ್ತಾ ಇಲ್ಲ ಅಂತ ನನ್ ಮುಂದೆನೆ ಬಂಗಾರದ ಬಳೆ ಹಾಕೊಂಡು ತಿರ್ಗಾಡ್ತಾಳೆ. ಅವಳ ಕೈನ ಮುರ್ದಾಕ್ಬಿಡ್ತ್ಯಾ? ಬಿಡು. ಹೀಗೆ ಹೇಳಿದ್ರೆ ಬರತ್ತೆ ಕಣೋ. ಪರವಾಗಿಲ್ಲ ಬಿಡಿ, ಅವಳು ಕೈಯಲ್ಲೇ ಇರ್ಲಿ. ಶ್ರೀಯಾಗೆ ಬೇರೆ ಬಳೆ ತಂದು ತೊಡಿಸ್ತೀನಿ. ಇವಳ ಮೇಲೆ ಯಾಕಷ್ಟು ಪ್ರೀತಿ ಬಿಡಿ. ಇಟ್ಕೋ ಅಂದ್ರೂ ಇವಳೇನು ಇಟ್ಕೊಳಲ್ಲ. ಸ್ವಾಭಿಮಾನ ಜಾಸ್ತಿ. ನಿನ್ಗೆ ಬೆಂಡೆತ್ತು ಬಿಡ್ತೀನಿ ಬಳೆನ ವಾಪಸ್ ಕೊಡ್ಲಿಲ್ಲ ಅಂದ್ರೆ. ಹೇಗಾದ್ರೂ ಮಾಡಿ ತೆಕ್ಕೊಡ್ತೀನಿ ಅಜ್ಜಿ. ಹೋಗು. ನನ್ನ ಮೊಮ್ಮಗ ಇಲ್ಲಿ ಬರೋಕ್ಕೂ ಮುಂಚೆ ಹೇಳಿದ್ದ, ಶ್ರೀಯಾಗೆ ನೋವು ಆಗದೆ ಇರೋ ಹಾಗೆ ಬಳೆ ತೊಡಸು ಅಂತ. ಇವಳೆಷ್ಟು ನೋವು ಬೇಕಾದ್ರೂ ಸಹಿಸ್ತಾಳೆ ಬಿಡಿ. ದೇವಾಂಶ್ ಅವರು ಕರ್ಕೊಂಡ್ ಬಂದ್ರ ನಿಮ್ಮನ್ನ? ಹೌದು, ಒಳಗ್ ಬರ್ಬೇಡ ಅಂತಂದೆ, ಕಾರಲ್ಲೇ ಇದ್ದಾನೆ. ಮತ್ ಹೇಳಲೇ ಇಲ್ವಲ್ಲ ಇಂದು ಅಜ್ಜಿ? ಏ ಶ್ರೀಯಾ, ಶ್ರೀಯಾ, ನಿನ್ ಹೆಸರು ಎಷ್ಟು ಮುದ್ದಾಗಿದೆ ಗೊತ್ತಾ? ನಮ್ ದೇಶದಲ್ಲಿ ಎಷ್ಟೋ ಕಡೆ ಸೀತಾ ಮಾತೆನ ಶ್ರೀಯಾ ಅಂತ ಕೂಡ ಕರೀತಾರೆ. ನಮ್ ಶ್ರೇಯಾಕನ್ ಮದ್ವೆ ಆಗೋ ದೇವಾಂಶ್ ಅವ್ರು ಬಂದಿದ್ದಾರೆ ಅಂತ ಇಂದು ಅಜ್ಜಿ ಹೇಳಿದ್ರು. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅವರು? ನಮ್ಮಜ್ಜಿ ನಿನ್ ಕೈಗೆ ಬಳೆಗಳನ್ನ ತೋಡಿಸ್ತೀನಿ ಅಂತ ಹೇಳಿದಾಗ ನಾನು ಹತ್ರ ಇದ್ದು ಅದನ್ನ ನೋಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ನನ್ನ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ಲು. ಈ ಶಾಸ್ತ್ರದಿಂದಾಗಿ ನಿನ್ನ ಈ ಕೈಗಳಿಗೆ ಬಳೆ ತೊಡಿಸೋದನ್ನ ನೋಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗಿತ್ತು ಶ್ರೇಯಾ. ಆದ್ರೆ ಇವಾಗ ನನ್ನ ಬೇಜಾರೆಲ್ಲ ಹೋಯ್ತು. ನಾನು ಶ್ರೇಯಾ ಅಲ್ಲ. ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ಯೋಗ ನನಗಂತೂ ಇಲ್ಲ. ಒಂದ್ ವೇಳೆ ನೀವ್ ನನ್ ಮುಖನೇನಾದ್ರೂ ಈಗ ನೋಡಿದ್ರೆ
ಈ ಬಳೆನ ಶ್ರೇಯಾ ಬದಲು ನಾನ್ ಯಾಕೆ ಹಾಕೊಂಡಿದ್ದೀನಿ ಅಂತ ನೀವು ಕೋಪಿಸ್ಕೋತಿರೋ ಬೇಜಾರು ಮಾಡ್ಕೋತಿರೋ ಗೊತ್ತಿಲ್ಲ. ಅಪ್ಪ ಶ್ರೀರಾಮ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಕೊಡ್ತಿದ್ಯಾ? ಯಾಕೇನು ಮಾತಾಡದೆ ಸುಮ್ಮನೆ ಇದೆಯಾ? ನಾಚಿಕೆ ಆಗ್ತಿದ್ಯಾ? ಕೈ ಹಿಡ್ಕೊಂಡಿದ್ದೀನಿ ಅಂತ ಭಯ ಆಗ್ತಾ ಇದ್ಯಾ? ಇವಾಗ ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಇರೋವರೆಗೂ ಹಿಡ್ದಿರೋ ಈ ಕೈನ ಬಿಡಲ್ಲ ಶ್ರೇಯಾ. ರಾಮ, ನೋಡಿದ್ಯಾ ಈ ಅನಾಥೆ ಕೈಗೆ ಬಂಗಾರದ ಬಳೆಗಳು. ಯಾರು ಹಾಕಿದ್ದು ಅನ್ಕೊಂಡೆ? ನನ್ನ ತಂಗಿ ಅತ್ತೆ ಮನೆಯವರು. ಕೈಯನ್ನ ಯಾರು ಹಿಡ್ಕೊಂಡ್ರು ಅಂತ ಗೊತ್ತಾ? ನಾನು ಪ್ರೀತಿಸಿದಂತ ಫೋಟೋದವರು. ದೇವಾಂಶ್ ಅವರು. ಇವಾಗ ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಇರೋವರೆಗೂ ಹಿಡ್ದಿರೋ ಈ ಕೈನ ಬಿಡಲ್ಲ ಶ್ರೇಯಾ. ನನ್ನ ಕೈ ಹಿಡ್ದು ಈ ಕೈನ ಬಿಡಲ್ಲ ಅಂದಾಗ ನಾನಂದ್ರೆ ಅಷ್ಟೊಂದು ಇಷ್ಟನ ಅನ್ನಿಸ್ತಿತ್ತು. ಆದ್ರೆ ಶ್ರೇಯಾ ಅಂತ ಕೊನೆಯಲ್ಲವರು ಹೆಸರು ಹೇಳಿದಾಗ ತಪ್ಪು ತಿಳ್ಕೊಂಡಲ್ಲ ಅಂತ ನನ್ನ ಪ್ರಾಣ ಒತ್ತಾಡ್ತಿದೆ. ಪ್ರೀತಿ ಮಾಡೋರು ಇಲ್ದೇ ಇರೋರ್ನ ಯಾರು ಇಲ್ದೇ ಇರೋರು ಅಂತಾರೆ. ನನ್ನಂಥವ್ರಿಗೆ ನಾನ್ ಪ್ರೀತಿ ಮಾಡೋರು ಕೂಡ ಈ ಜೀವನದಲ್ಲೇ ಸಿಗಲ್ಲ ಅಲ್ವಾ ರಾಮ? ಆಸೆ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಅರ್ಥ ಆಗೋಯ್ತು. ತೆಗೆದು ಹಾಕ್ತೀನಿ. ಹೊರಗಡೆ ಬರ್ದೇ ಇರೋ ಈ ಬಳೆ ಕೂಡ ನನಗ್ ನೋವಂದ್ರೆ ಏನು ಅಂತ ಕಲಿಸ್ತಾ ಇದೆ. ಇವಾಗ ನನ್ನ ಮನಸ್ಸಲ್ಲಿ ಫೋಟೋದವರು ಇರ್ಬೋದು, ಆದ್ರೆ ದೇವಾಂಶ್ ಅವ್ರ ಮನಸ್ಸಲ್ಲಿ ಶ್ರೇಯಾ ಇದ್ದಾಳೆ.
ಅವ್ರ ಪಕ್ಕ ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಳ್ಳೋದು. ನನ್ನ ತಂಗಿ ಅಂದ್ಮೇಲೆ ಈ ಬಳೆಗಳು ಕೂಡ ಅವಳ ಕೈಗೆ ಸೇರ್ಬೇಕು. ತೆಗೆದ್ಬಿಡ್ತೀನಿ ರಾಮ. ತಗೊಳ್ಳಿ. ಇಂದು ಅಜ್ಜಿ, ದೇವಾಂಚವ್ರನ್ನ ಮಾತಾಡ್ಸಕ್ಕೆ ಅಂತ ಹೋದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಅವನು ಫೋನಲ್ಲಿ ಮಾತಾಡ್ಕೊಂಡು ಅಲ್ಲೇ ಎಲ್ಲೋ ಹೋಗಿರ್ಬೇಕು. ಮದ್ವೆಲ್ ನೋಡುವಂತೆ ಬಿಡೋ, ಅಲ್ಲಿ ನಿಂಗ್ ಬೇರೆ ಏನು ಕೆಲಸ ಇರಲ್ವಲ್ಲ. ಒಟ್ಟಿಗೆ ಬಂದ್ರು ನೋಡಿ. ನಮಸ್ಕಾರ. ಅಯ್ಯೋ ಪರವಾಗಿಲ್ಲ, ಕೂತ್ಕೊಳ್ಳಿ. ಬಾ ಶ್ರೀಯಾ, ಇಲ್ಲಿ ಕೂತ್ಕೋ. ಬಾರಮ್ಮ. ಶ್ರೀಯನ್ ಕೈಗೆ ತೊಡ್ಸಕ್ಕೆ ಬಂಗಾರದ ಬಳೆ ತಂದಿದ್ದಾರೆ ಕಣೋ. ನೀನ್ ಹೆಂಡತಿ ಸುಮ್ನೆ ಇರ್ತೆ, ನಮ್ ವೈದೇಹಿ ಕೈಗೆ ಹಾಕ್ ನೋಡಿ, ಒಂದೇ ಅಳತೆ ಅಂತ ದೊಡ್ಡದಾಗಿ ಹೇಳ್ಬಿಟ್ಲು. ಹಾಕಿದ ತಕ್ಷಣ ಕೈ ಬೇಡಿ ತರ ಆಗೋಯ್ತು, ತೆಗಿಯಕ್ಕೆ ಆಗ್ತಾ ಇಲ್ಲ. ಬಳೆನ್ ಯಾಕೆ ಕೈಬೇಡಿಗೆ ಹೋಲಿಸ್ತೀರಾ ಅತ್ತೆ? ಹುಡುಗಿರ ಆಭರಣ ಅಲ್ವಾ? ನೋಡಿದ್ರ ಅತ್ತೆಗ್ ಪಾಠ ಹೇಳೋ ಸೊಸೆಯರ್ ಬಂದಿದ್ದಾರೆ. ಕಲಿಗಾಲ.
ಆದ್ರೆ ನಿಮ್ಮನೆಗ್ ಬರೋ ಸೊಸೆ ನಾಜೂಕು ಬೆಣ್ಣೆ ಮುರ್ಕು ಅಂದ್ಕೊಳ್ಳಿ. ವೈದೇಹಿ ಅಕ್ಕನಾ? ತಲೆ ಹರಟೆ. ನಿಮ್ ಶ್ರೀಯಾಕ ಕಣ ಮದ್ವೆ ಆಗ್ತಿರೋದು. ವೈದೇಹಿ ಅಕ್ಕನೂ ಬಂದ್ಲು ಅಂತಂದೆ, ನೀನೇನ್ ಅರ್ಥ ಮಾಡ್ಕೊಂಡ್ಯೋ? ಹೇಗ್ ತೆಗ್ದಿಯಮ್ಮ? ಎಣ್ಣೆ ಹಚ್ಕೊಂಡ್ ತೆಗ್ದೆ ಅಮ್ಮ. ಎಷ್ಟ್ ಎಣ್ಣೆ ಖರ್ಚು ಮಾಡಿದ್ಲೋ ಏನೋ, ರೇಟ್ ಏನ್ ಕಮ್ಮಿ ಇದ್ಯಾ? ಅಮ್ಮ, ಸೋಪ್ ಹಾಕಿದ್ರೆ ಬಂದಿರೋದು ಕಣೋ, ಅಷ್ಟು ಬುದ್ಧಿ ಇಲ್ಲ. ಅಯ್ಯೋ, ಕೈ ಕಂದ್ ಹೋಗಿದೆ. ಬಲವಂತವಾಗಿ ಯಾಕೆ ತೆಗಿಯಕ್ ಹೋದೆ ವೈದೇಹಿ? ಇರ್ಲಿ ಬಿಡು ಅಂದಿದ್ನಲ್ಲ. ನಾನು ಹಾಗೆ ಮಾಡಿದಿದ್ರೆ ನಮ್ಮಜ್ಜಿ ನನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಯಾವುದು ಎಲ್ಲಿರ್ಬೇಕು ಅಲ್ಲಿದ್ರೇನೆ ಒಳ್ಳೇದು. ಸರಿ, ಎಣ್ಣೆ ಹಚ್ತೀನಿರು. ಇವಳೊಬ್ಳು ಕೈಗೆ ಎಣ್ಣೆ ಹಚ್ಕೊಂಡ್ ಬಳೆ ತೆಗ್ದಿದ್ದಾಳಲ್ಲೇ. ಕೈ ಕಂದಿದೆ ಅಂತ ಅದಕ್ಕೂ ಎಣ್ಣೆ ಹಚ್ತೀನಿ ಅಂತಿದ್ಯಲ್ಲ, ಬುದ್ಧಿ ಉಪಯೋಗಿಸು ಸ್ವಲ್ಪ.